ಇದು ನಮ್ಮ ಎತ್ನಿಕ್ ಡೇ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ರ್ಯಾಂಪ್ ವಾಕ್ ಎಲ್ಲ ಮುಗಿದ್ಮೇಲೆ ಎಲ್ಲರನ್ನು ಸೇರಿಸ್ಕೊಂಡು ನೆಕ್ಸ್ಟ್ ಆಕ್ಟಿವಿಟಿ ಶುರು ಆಯಿತು. ಏನು ಆಕ್ಟಿವಿಟಿ ಅಂತ ನೀವೇ ನೋಡಿ ಬನ್ನಿ. ಸೊ ಅನೌನ್ಸ್ ಆಗ್ತಿರೋಂತಹ ಬಾಡಿ ಪಾರ್ಟ್ನ ಕೇಳಿಸ್ಕೊಂಡು ನಾವು ಅದನ್ನು ಟಚ್ ಮಾಡಬೇಕು. ಹೆಡ್, ಟೋ, ಶೋಲ್ಡರ್ ಮತ್ತು ನೀ. ಯಾರು ಬೇರೆ ಪಾರ್ಟ್ನ ಟಚ್ ಮಾಡ್ತೀವೋ ಅಥವಾ ಸುಮ್ಮನೆ ನಿಂತ್ಕೊಂಡ್ಬಿಡ್ತೀವೋ ಅವರೇ ಔಟ್. ಇದರಲ್ಲಿ ಕೊನೆಯದಾಗಿ ಎದುರುಗಡೆ ಇರುವಂತಹ ಗ್ಲಾಸ್ ಯಾರ ಕೈಲಿ ಹೋಗುತ್ತೋ ಅವರೇ ವಿನ್ನರ್. ಯಾರಾಗ್ತಾರೆ ವಿನ್ನರ್ ನೋಡೋಣ ಬನ್ನಿ. 40 ಮೆಂಬರ್ಸಿಂದ 5 ಮೆಂಬರ್ಸ್ ಆಗೋವರೆಗೂ ಅಟ್ಲೀಸ್ಟ್ ನಾನು ಇದ್ದೆ ಅನ್ನೋದೇ ನನಗೆ ಖುಷಿ. ಶೋಲ್ಡರ್ ಮೀ, ಶೋಲ್ಡರ್ ಮೀ, ಟೋಸ್, ಹೆಡ್, ಶೋಲ್ಡರ್, ಗ್ಲಾಸ್. ಕೊನೆಗೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದಂತೂ ಪ್ರೂವ್ ಆಯಿತು. ಸೊ ಈ ಆಕ್ಟಿವಿಟಿ ಮುಗಿದ್ಮೇಲೆ ನಮ್ಮದು ನೆಕ್ಸ್ಟ್ ಆಕ್ಟಿವಿಟಿ ಶುರು ಆಯಿತು. ಏನಪ್ಪ ಅಂದರೆ ಗ್ಲಾಸ್ನ ಬಾಯಲ್ಲಿ ಹೋಲ್ಡ್ ಮಾಡಿಕೊಂಡು ಒಂದು ರೌಂಡ್ ಬಂದಿಡಬೇಕು. ಈ ಥರ 3 ಗ್ಲಾಸ್ನ ಯಾರು ತಂದಿಡ್ತಾರೋ ಅವರು ವಿನ್ನರ್. ಆ್ಯಂಡ್ ಕೈ ಸಪೋರ್ಟ್ ತಗೊಳ್ಳೋ ಆಗಿಲ್ಲ. ಎಲ್ಲರೂ ಎಷ್ಟು ಸರ್ಕಸ್ ಮಾಡ್ತಿದ್ದಾರೆ ನೋಡಿ ಈ ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ. ಸ್ಲೋಲಿ ಕಮಾನ್ ಕಮಾನ್ slowly ಆಕ್ಟಿವಿಟಿ ಏನೋ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಯಿತು. ಬಟ್ ಆ್ಯಕ್ಚುಲ್ ಸ್ಯಾಡ್ ಶುರುವಾಗಿದ್ದು ಇಲ್ಲಿಂದನೇ ನೋಡಿ. ಏನಪ್ಪ ವಿಷಯ ಅಂದರೆ ನಮ್ಮ ಮ್ಯಾನೇಜರ್ ಅಬ್ಬು ಅವ್ರದ್ದು ಇವತ್ತು ಲಾಸ್ಟ್ ವಾಕಿಂಗ್ ಡೇ ಆಗಿತ್ತು ಆಫೀಸ್ನಲ್ಲಿ. ಸೊ ಅವರು ಬೇರೆ ಕಂಪ್ನಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತೇ ಅವರಿಗೆ ಫೇರ್ವೆಲ್ ಕೂಡ ಪ್ಲ್ಯಾನ್ ಮಾಡಿದ್ದಾಗಿತ್ತು. ಸೊ ಎಲ್ಲರೂ ಅವ್ರಿಗೇನಾದರೂ ಸರ್ಪ್ರೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಈ ಥರ ಒಂದು ವೈಟ್ ಟೀ ಶರ್ಟ್ನ ತೊಗೊಂಡು ಅದರ ಮೇಲೆ ಎಲ್ಲರೂ ಅವರವರಿಗೆ ಅನಿಸಿದಂತಹ ಬೆಸ್ಟ್ ವಿಶಸ್ನ ಬರೆದು ಕೊಟ್ಟರು. ಅಬ್ಬು ಅಂತೂ ತುಂಬ ಖುಷಿಪಟ್ಟರು. ಅವ್ರಿಗೆ ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿತ್ತು. ಆ್ಯಂಡ್ ಇಷ್ಟು ದಿನ ನಮ್ಗೆಲ್ರಿಗೂ ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಮೋಟಿವೇಟ್ ಮಾಡ್ತಾಯಿದ್ರು, ಎನ್ಕರೇಜ್ ಮಾಡ್ತಿದ್ರು ಎಲ್ಲ ವಿಷಯಗಳಿಗೂ. ಅವರು ಇವಾಗ ನಮ್ಮನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗ್ತಿರೋದು ಸ್ವಲ್ಪ ಬೇಜಾರಂತೂ ಆಯಿತು. ಆಲ್ಮೋಸ್ಟ್ ಎಲ್ಲರೂ ಕಣ್ಣಲ್ಲೂ ನೀರಂತೂ ಬಂದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಎಲ್ರಿಗೂ ಅವ್ರವ್ರ ಕೆರಿಯರ್ ಗ್ರೋತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಸಹ ಅಬ್ಬುಗೆ ವಿಶ್ ಮಾಡಿ ಥ್ಯಾಂಕ್ಸ್ ಹೇಳಿ ಆಲ್ ದ ಬೆಸ್ಟ್ ಹೇಳಿ ಕೊನೆಯದಾಗಿ ಇನ್ನೇನು ಕೇಕ್ ಕಟಿಂಗ್ ಪ್ಲ್ಯಾನ್ ಆಗಿತ್ತು. ಸೊ ಕೇಕ್ ಕಟ್ ಮಾಡಿ ಎಲ್ಲರೂ ಕೇಕ್ ತಿನ್ಕೊಂಡು ಅಬ್ಬುಗೆ ಅಗೇನ್ ಒನ್ಸ್ ಅಗೇನ್ ಬಾಯ್ ಬಾಯ್ ಹೇಳಿ ನಾವು ಮನೆ ಕಡೆ ಹೊರಟ್ವಿ. ಸಿ ಯು ಅಗೇನ್, ಮತ್ತೆ ಸಿಗ್ತೀನಿ.